ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಪಾಕಿಸ್ತಾನದ ವಿರುದ್ಧ ಎರಡನೇ ಸುತ್ತಿನ ಆಪರೇಷನ್ ಸಿಂಧೂರ್ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆಯಾ? ಈ ಬಾರಿ ಸಂಘರ್ಷ ಶುರುವಾದರೆ ಅದು ಟೂ ಫ್ರಂಟ್ ಯುದ್ಧ ಆಗುತ್ತಾ? ಪಾಕಿಸ್ತಾನದ ಜೊತೆ ಬಾಂಗ್ಲಾದೇಶಕ್ಕೆ ಕೂಡ ಭಾರತ ಒಂದು ಪಾಠವನ್ನು ಕಲಿಸುತ್ತಾ? ಬಾಂಗ್ಲಾದ ಕಡೆಯಿಂದ ಬರುವ ಯಾವುದೇ ರೆಸ್ಪಾನ್ಸ್ ಕೂಡ ಈ ಬಾರಿ ಯೂನಸ್ಗೆ ದೊಡ್ಡ ನಷ್ಟವನ್ನುಂಟು ಮಾಡುತ್ತಾ? ಇಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಭಾರತ ಈ ಬಾರಿ ಏಕಕಾಲಕ್ಕೆ 5 ನೋಟಮ್ ಇಶ್ಯೂ ಮಾಡಿರೋದು. ಬಂಗಾಳ ಕೊಲ್ಲಿಯಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಹಾಗೂ ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳ ಗಡಿಯಲ್ಲಿ 3 ಕಡೆ ಭಾರತ 5 ನೋಟಮ್ಗಳನ್ನು ಇಶ್ಯೂ ಮಾಡಿದೆ. ಇಲ್ಲಿ ಭಾರತದ ಸಮರಾಭ್ಯಾಸ ಮತ್ತು ಮಿಸೈಲ್ ಟೆಸ್ಟ್ ನಡೆಯುತ್ತೆ. ಹಾಗಾದರೆ ಏಕಕಾಲಕ್ಕೆ ಎರಡೂ ಬದಿಯಲ್ಲಿ ಸಮರಾಭ್ಯಾಸ ಯಾಕೆ? ಭಾರತದ ಈ ನೋಟಮ್ ಪಾಕಿಸ್ತಾನದಲ್ಲಿ ಸೃಷ್ಟಿ ಮಾಡಿರೋ ಭಯ ಹೇಗಿದೆ ಮತ್ತು ಪಾಕಿಗಳ ವಿರುದ್ಧ ಸೆಟೆದು ನಿಂತಿರೋ ಅಫ್ಘಾನಿಸ್ತಾನ ಭಾರತಕ್ಕೆ ತನ್ನ ಬಾಗ್ರಾಮ್ ಏರ್ ಬೇಸ್ ಅನ್ನ ಆಫರ್ ಮಾಡ್ತಾ ಇದೆಯಾ? ಏನಾಗ್ತಾ ಇದೆ ಭಾರತದ ಗಡಿಗಳಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಅರಬ್ಬಿ ಸಮುದ್ರದಲ್ಲಿ ನೋಟಮ್ ಅಂದರೆ ನೋಟಿಸ್ ಟು ಏರ್ಮನ್ ಅನ್ನು ಇಶ್ಯೂ ಮಾಡ್ತು. ಅರಬ್ಬಿ ಸಮುದ್ರದಲ್ಲಿ ನಾಳೆ ಅಂದರೆ ಅಕ್ಟೋಬರ್ 30ರಿಂದ ನವೆಂಬರ್ 11ರವರೆಗೆ ಅಂದರೆ 13 ದಿನಗಳ ಕಾಲ ಆಪರೇಷನ್ ತ್ರಿಶೂಲ್ ಹೆಸರಲ್ಲಿ ಸಮರಾಭ್ಯಾಸ ನಡೆಯುತ್ತೆ. ಇದು ಭಾರತೀಯ ಸೇನೆ, ವಾಯುಪಡೆ ಹಾಗೂ ನೌಕಾಪಡೆಗಳು ಜಂಟಿಯಾಗಿ ನಡೆಸಲಿರುವ ಸಮರಾಭ್ಯಾಸ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅಮೆರಿಕಾಗೆ ಪಾಕಿಸ್ತಾನದ ಬಗ್ಗೆ ಮತ್ತೆ ಆಸಕ್ತಿ ಶುರುವಾಗಿದೆ. ಚೈನಾ ಪಾಕಿಸ್ತಾನದಿಂದ ಒಂದು ಅಂತರವನ್ನು ಕಾಪಾಡಿಕೊಳ್ತಾ ಇರುವುದಾಗಿ ತೋರಿಸ್ಕೊಳ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷಗಳು ಹೆಚ್ಚಾಗ್ತಾ ಇವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮುಂದಿನ 2030ರವರೆಗೆ ಅಧಿಕಾರ ವಿಸ್ತರಣೆಗೆ ಒತ್ತಡ ಹೇರ್ತಾ ಇದ್ದಾನೆ. ಆದರೆ 2027ರವರೆಗೆ ಮಾತ್ರ ಆತನ ಅಧಿಕಾರಾವಧಿಯನ್ನು ವಿಸ್ತರಿಸಲಾಗಿದೆ. ಇದು ಪಾಕಿಸ್ತಾನದಲ್ಲಿ ಇನ್ನೂ ಒಂದು ಸುತ್ತಿನ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಇನ್ನು ಆಫ್ಘನ್ ಗಡಿಯಲ್ಲಿ ಹಾಗೂ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಯಥಾ ಪ್ರಕಾರ ಅಲ್ಲಿನ ಆಡಳಿತ ಹಾಗೂ ಸೇನೆಯ ಮೇಲೆ ಜನ ವಿಶ್ವಾಸವನ್ನು ಕಳ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಶ್ಮೀರಿ ಭಯೋತ್ಪಾದಕ ಸಂಘಟನೆಗಳು ಮತ್ತು ಐಸಿಸ್ನ ನಡುವೆ ಸಂಬಂಧಗಳು ಶುರುವಾಗ್ತಾ ಇವೆ. ಇದರ ಜವಾಬ್ದಾರಿಯನ್ನ ಪಾಕಿಸ್ತಾನದ ISI ವಹಿಸಿಕೊಂಡಿದೆ. ಈ ಹಿಂದೆ ಅಂದರೆ ಆಫ್ಘಾನಿಸ್ತಾನದಿಂದ ಸೋವಿಯತ್ ಎದ್ದು ಹೋಗಿ ಅಲ್ಲಿ ತಾಲಿಬಾನಿಗಳ ಮೊದಲ ಸುತ್ತಿನ ಆಳ್ವಿಕೆ ಶುರುವಾದ ದಿನಗಳಲ್ಲಿ ಹೇಗೆ ಕಾಶ್ಮೀರಿ ಉಗ್ರರು ಹಾಗೂ ಅಲ್ ಖೈದಾ ನಡುವೆ ಒಂದು ಸಂಬಂಧ ಶುರುವಾಯಿತೋ ಹಾಗೆ ಈ ಬಾರಿ ಲಷ್ಕರ್ ಎ ತೈಬಾ, ಜೈಷ್ ಇ ಮೊಹಮ್ಮದ್ ಮುಂತಾದ ಸಂಘಟನೆಗಳು ಐಸಿಸ್ ಜೊತೆ ನಂಟನ್ನು ಗಟ್ಟಿ ಮಾಡಿಕೊಳ್ತಾ ಇವೆ ಮತ್ತು ಇವರಿಗೆ ಬೇಕಾದ ಗಂಟನ್ನು ಯಥಾ ಪ್ರಕಾರ ISI ಒದಗಿಸಿಕೊಡ್ತಾ ಇದೆ. ಇದರ ನಡುವೆ ಬಾಂಗ್ಲಾದೇಶದ ನೋಬೆಲ್ ಕೂಡ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋತಾ ಇದ್ದಾನೆ. ಮತ್ತೆ ಕಟ್ಟರ್ ಇಸ್ಲಾಮಿಸಂ ಕಡೆ ನಡೆದು ಹೋಗ್ತಾ ಇರೋ ಬಾಂಗ್ಲಾದೇಶಕ್ಕೆ ಪದೇ ಪದೇ ಪಾಕಿಸ್ತಾನದ ಸೇನಾಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ನಡುವೆ ಹಡಗುಗಳ ನೇರ ಸಂಚಾರ ಶುರುವಾಗಿದೆ. ಅಲ್ಲಿ ರಾಜತಾಂತ್ರಿಕರು ಹಾಗೂ ರಾಜಕಾರಣಿಗಳಿಗೆ ವೀಸಾ ರಹಿತ ಭೇಟಿಗೆ ಎರಡೂ ದೇಶಗಳು ಅವಕಾಶವನ್ನು ಮಾಡಿಕೊಟ್ಟಿವೆ. ISI ಕೂಡ ಬಾಂಗ್ಲಾದೇಶದಲ್ಲಿ ಮತ್ತೆ ಆಕ್ಟಿವ್ ಆಗ್ತಾ ಇದೆ. ಈ ನಡುವೆ ಪಾಕಿಸ್ತಾನಿ ಸೇನೆಯ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಮುಖ್ಯಸ್ಥ ಜನರಲ್ ಶಮ್ಶದ್ ಮಿರ್ಜಾ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದ್ದಾನೆ. ಅಲ್ಲಿ ನೋಬೆಲ್ ಯೂನಸ್ನನ್ನ ಭೇಟಿ ಮಾಡಿದ್ದ ಮಿರ್ಜಾಗೆ ಬಾಂಗ್ಲಾದೇಶದ ವಿಕೃತಗೊಳಿಸಿದ ಮ್ಯಾಪ್ ಒಂದನ್ನು ಬಹುಮಾನವಾಗಿ ಕೊಡಲಾಗಿದೆ. ಈ ಮ್ಯಾಪಲ್ಲಿ ಭಾರತದ ಈಶಾನ್ಯ ರಾಜ್ಯಗಳನ್ನು ಬಾಂಗ್ಲಾದ ಭಾಗಗಳನ್ನಾಗಿ ತೋರಿಸಲಾಗಿದೆ. ಈ ಮೂಲಕ ಯೂನಸ್ ಭಾರತವನ್ನು ಪ್ರವೋಕ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಮತ್ತೆ ಸರ್ ಕ್ರೀಕ್ ವಿವಾದವನ್ನು ಮುನ್ನೆಲೆಗೆ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಸರ್ ಕ್ರೀಕ್ ಅಲ್ಲಿ ಬಾಣಗಂಗಾ ನದಿಯ ಸಮೀಪ ಪಾಕಿಸ್ತಾನ ತನ್ನ ಸೇನಾ ನಿಯೋಜನೆಯನ್ನು ಹೆಚ್ಚು ಮಾಡಿದೆ. ಈ ಹಿಂದೆ ಭಾರತದ ತೈಲಾಗಾರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಮಾತುಗಳನ್ನು ಕೂಡ ಪಾಕಿಸ್ತಾನ ಸಾಕಷ್ಟು ಬಾರಿ ಆಡಿತ್ತು. ಅವರಿಗಲ್ಲಿ ಸುಲಭವಾಗಿ ಸಿಗೋದು ಜಾಮ್ನಗರದಲ್ಲಿನ ಆಯಿಲ್ ರಿಫೈನರಿ. ಇನ್ನು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಪಂಜಾಬ್ ಮೇಲೆ ದಾಳಿ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಗುಜರಾತ್ ಗಡಿಯಲ್ಲಿ ಹೆಚ್ಚು ಸಮಸ್ಯೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮತ್ತು ಗುಜರಾತ್ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡೋ ಸಾಧ್ಯತೆಗಳಿರುತ್ತವೆ. ಒಟ್ಟಾರೆ ಭಾರತದ ಪೂರ್ವ ಮತ್ತು ಪಶ್ಚಿಮದ ಗಡಿಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇರೋ ಸಂದರ್ಭದಲ್ಲಿ ಭಾರತ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಡುವ ಮತ್ತು ಸನ್ನದ್ಧತೆಯನ್ನು ಪರೀಕ್ಷಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಎರಡೂ ಕಡೆಗಳಲ್ಲಿ ಭಾರತ ಏಕಕಾಲಕ್ಕೆ ಸಮರಾಭ್ಯಾಸವನ್ನು ಹಮ್ಮಿಕೊಳ್ತಾ ಇದೆ. ಗೆಳೆಯರೆ, ಅರಬ್ಬಿ ಸಮುದ್ರದಲ್ಲಿ ಗುರುವಾರ ಅಂದರೆ ಅಕ್ಟೋಬರ್ 30ರಿಂದ ಸಮರಾಭ್ಯಾಸ ಶುರುವಾಗುತ್ತೆ. ಅದು ಸುಮಾರು 13 ದಿನಗಳ ಕಾಲ ನಡೆಯುತ್ತೆ. ಹೀಗಾಗಿನೇ ಅಕ್ಟೋಬರ್ 30ರಿಂದ ನವೆಂಬರ್ 11ರವರೆಗೆ ಅಲ್ಲಿ ನೋಟಮ್ ಅಂದರೆ ನೋಟಿಸ್ ಟು ಏರ್ಮನ್ ಇಶ್ಯೂ ಮಾಡಲಾಗಿದೆ. ಈ ಭಾಗದಲ್ಲಿ ಯಾವುದೇ ವಿಮಾನಗಳು ಹಾರಾಟ ಮಾಡದಂತೆ ಭಾರತ ವಿಮಾನಯಾನ ಸಂಸ್ಥೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ.
ಇನ್ನು ಈ ನೋಟಂ ಕೇವಲ ಅರಬ್ಬಿ ಸಮುದ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನವೆಂಬರ್ 3ರಿಂದ ನವೆಂಬರ್ 28ರವರೆಗೆ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದ ಗಡಿ ಭಾಗದಲ್ಲಿ ಗ್ವಾಲಿಯರ್ ಸಮೀಪ ಕೂಡ ನೋಟಂ ಇಶ್ಯೂ ಆಗಿದೆ. ಅಲ್ಲಿ ಕೂಡ ಸಮರಾಭ್ಯಾಸ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಯಾವುದಾದ್ರೂ ಆಯುಧ ಪರೀಕ್ಷೆಗಳು ಕೂಡ ಅಲ್ಲಿ ನಡೆಯುತ್ತವಾ ಅನ್ನೋ ಬಗ್ಗೆ ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅರಬ್ಬಿ ಸಮುದ್ರದಿಂದ ರಾಜಸ್ಥಾನದವರೆಗೆ ನಡೆಯುವ ಈ ಸಮರಾಭ್ಯಾಸ ಪಾಕಿಸ್ತಾನವನ್ನು ಆತಂಕಕ್ಕೆ ತಳ್ತಾ ಇದೆ. ಆರಂಭದಲ್ಲಿ ಪಾಕಿಸ್ತಾನ ಕೂಡ ಅಕ್ಟೋಬರ್ 28, 29ನೇ ತಾರೀಕು ಭಾರತದ ಗಡಿ ಭಾಗದಲ್ಲಿ ನೋಟಂ ಅನ್ನು ಜಾರಿ ಮಾಡಿತು. ಅಲ್ಲಿ ಪಾಕಿಸ್ತಾನ ಒಂದು ಮಿಸೈಲ್ ಟೆಸ್ಟ್ ಮಾಡ್ತಾ ಇದೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಅವರು ಮಂಗಳವಾರ ಮಾಡಿದ ಮಿಸೈಲ್ ಟೆಸ್ಟ್ ವಿಫಲವಾಗಿದೆ. ಅದು ತನ್ನ ಗುರಿಯನ್ನ ಮುಟ್ಟೋದಿಕ್ಕೆ ಸಾಧ್ಯವಾಗದೆ ಕುಸಿದು ಬಿದ್ದಿದೆ. ಇನ್ನು ಭಾರತದ ಗಡಿಗೆ ಮಾತ್ರ ಸೀಮಿತವಾಗಿದ್ದ ನೋಟಂ ಅನ್ನ ಈಗ ಬಹುತೇಕ ಪಾಕಿಸ್ತಾನದಾದ್ಯಂತ ಜಾರಿ ಮಾಡಲಾಗಿದ್ದು ಯಾವುದೇ ಕಮರ್ಷಿಯಲ್ ಫ್ಲೈಟ್ ಹಾರಾಟ ಮಾಡದಂತೆ ಪಾಕಿಸ್ತಾನ ಸೂಚಿಸಿದೆ. ಭಾರತದ ಈ ಸಮರಾಭ್ಯಾಸದ ಅವಧಿಯಲ್ಲಿ ಪಾಕಿಸ್ತಾನ ತನ್ನ ಅವಾಕ್ಸ್ ವಿಮಾನಗಳನ್ನು ಹಾರಾಟದಲ್ಲಿಟ್ಟಿರುತ್ತೆ. ಈ ಮೂಲಕ ಭಾರತದ ಗಡಿಯಲ್ಲಿ ಏನು ನಡೆಯುತ್ತೆ ಅನ್ನೋದರ ಮೇಲೆ ಕಣ್ಣಿಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡುತ್ತೆ. ಹಾಗೆ ಅರಬ್ಬಿ ಸಮುದ್ರದಲ್ಲಿ ಗಸ್ತು ಹೆಚ್ಚು ಮಾಡುವಂತೆ ಪಾಕಿಸ್ತಾನದ ನೌಕಾಪಡೆಗೆ ಸೂಚನೆಯನ್ನ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಜರಾತ್ ಮತ್ತು ರಾಜಸ್ಥಾನಗಳ ಗಡಿಯಲ್ಲಿ ರನ್ ಆಫ್ ಕಚ್ನಿಂದ ಸರ್ ಕ್ರೀಕ್ ವರೆಗಿನ ಪ್ರದೇಶದಲ್ಲಿ ನಡೆಯಲಿರುವ ಈ ಆಪರೇಷನ್ ತ್ರಿಶೂಲ್ನಲ್ಲಿ ಭಾರತದ 3 ಪಡೆಗಳು ಭಾಗಿಯಾಗತ್ವೆ. ಸುಮಾರು 20,000 ಮಂದಿ ಸೈನಿಕರು ಇದರಲ್ಲಿ ಭಾಗಿಯಾಗ್ತಾರೆ. ಭಾರತದ ಮೇನ್ ಬ್ಯಾಟಲ್ ಟ್ಯಾಂಕ್ಗಳು, ಹಾವಿಟ್ಜರ್ಗಳು, ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು, ಮಿಸೈಲ್ ಸಿಸ್ಟಮ್ಗಳು, UAVಗಳನ್ನು ನಿಯಂತ್ರಿಸುವ ಹೊಡೆದು ಕೆಡವುವ ಕಿಲ್ ಚೈನ್ ಸಿಸ್ಟಮ್ಗಳು, ತ್ರಿನೇತ್ರ ಏರ್ಬಾರ್ನ್ ಅರ್ಲಿ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್, ಹೀಗೆ ಸಾಕಷ್ಟು ಅಸ್ತ್ರಗಳ ಜೊತೆ ಅಲ್ಲೊಂದು ಸಮರಾಭ್ಯಾಸವನ್ನ ಭಾರತ ಮಾಡುತ್ತೆ. ಇದು ಪಾಕಿಸ್ತಾನದ ಗಡಿಯಲ್ಲಿ ನಡೀತಿರೋ ಆಪರೇಷನ್ ತ್ರಿಶೂಲ್. ಆದ್ರೆ ಬಂಗಾಳ ಕೊಲ್ಲಿಯಲ್ಲಿ ಕೂಡ ಇಂಥದ್ದೇ ಒಂದು ಸಮರಾಭ್ಯಾಸ ಹಾಗೂ ಮಿಸೈಲ್ ಟೆಸ್ಟ್ ನಡೀತಾ ಇದೆ. ನವೆಂಬರ್ 3ರಿಂದ 14ರವರೆಗೆ ಈ ಭಾಗದಲ್ಲಿ ನೋಟಂ ಜಾರಿಯಾಗಿದೆ. ಹಾಗೆ ನವೆಂಬರ್ 4ನೇ ತಾರೀಕು ಒಡಿಸ್ಸಾ ತೀರದಲ್ಲಿ ಭಾರತ ಮಿಸೈಲ್ ಟೆಸ್ಟ್ ಕೂಡ ಮಾಡ್ತಾ ಇದೆ. ಇಲ್ಲಿ ಭಾರತ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಎರಡೂ ಗಡಿಗಳಿಂದ ಉಂಟಾಗಬಹುದಾದ ಅಪಾಯವನ್ನ ಏಕಕಾಲಕ್ಕೆ ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಪಾಕಿಸ್ತಾನದ ಮತ್ತೊಂದು ಗಡಿಯಲ್ಲಿ ಆಫ್ಘನಿಸ್ತಾನ ಪಾಕಿಸ್ತಾನದ ವಿರುದ್ಧ ಕದನಕ್ಕೆ ನಿಂತ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಮತ್ತೊಂದು ಗಡಿಯಲ್ಲಿನ ಬಾಂಗ್ಲಾದೇಶವನ್ನ ಭಾರತದ ವಿರುದ್ಧ ಕೆಣಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾ ಬಾಲ ಬಿಚ್ಚಿದ್ರೂ ಕೂಡ ಅದನ್ನು ಸಮರ್ಥವಾಗಿ ಮಟ್ಟ ಹಾಕೋದಕ್ಕೆ ಭಾರತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇಲ್ಲಿ ಸಮರಾಭ್ಯಾಸ ಅನ್ನೋದು ನಮ್ಮ ಸನ್ನದ್ಧ ಸ್ಥಿತಿಯನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಡೆಟರೆನ್ಸ್ ಅಂದ್ರೆ ನಾವು ಸಿದ್ಧ ಇದ್ದೀವಿ ಅನ್ನೋದನ್ನ ಹಾಗೂ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿದ್ರೆ ಶತ್ರುಗಳು ಬಾಲ ಬಿಚ್ಚೋದು ಕಡಿಮೆ ಆಗುತ್ತೆ. ದಾಳಿ ಅಥವಾ ಯುದ್ಧದ ಸಂಭಾವ್ಯತೆಯನ್ನ ಬಹಳಷ್ಟು ಬಾರಿ ಶಕ್ತಿ ಪ್ರದರ್ಶನದ ಮೂಲಕವೇ ತಡೆದು ಬಿಡೋದಕ್ಕೆ ಕೂಡ ಅವಕಾಶಗಳಿರುತ್ತವೆ. ಹೀಗಾಗಿ ಭಾರತದ ಈ ಎರಡೂ ಗಡಿಗಳಲ್ಲಿನ ಸಮರಾಭ್ಯಾಸ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನು ಇದರ ಜೊತೆ ಭಾರತೀಯ ಸೇನೆ 2ನೇ ಸುತ್ತಿನ ಆಪರೇಷನ್ ಸಿಂಧೂರ್ ಸಂದರ್ಭಕ್ಕೆ ತಮ್ಮ ದಾಳಿಯ ಶಕ್ತಿಯನ್ನ ಮತ್ತು ಸ್ಟೈಲ್ ಅನ್ನ ಬದಲಾಯಿಸಿಕೊಳ್ಳುವ ತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಕಳೆದ ಬಾರಿ ಪಹಲ್ಗಾಮ್ ಮೇಲೆ ದಾಳಿ ನಡೆದ 14 ದಿನಗಳ ನಂತರ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು. ಇಷ್ಟು ಸಮಯ ಸಿಕ್ಕರೆ ಶತ್ರುಗಳಿಗೆ ಯುದ್ಧ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಂತಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದ ರೆಸ್ಪಾನ್ಸ್ ಅನ್ನ ಮತ್ತಷ್ಟು ವೇಗಗೊಳಿಸುವ ಬಗ್ಗೆ ತಂತ್ರಗಳನ್ನ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಇದೇ ಸಂದರ್ಭದಲ್ಲಿ ಆಫ್ಘನಿಸ್ತಾನ ಭಾರತಕ್ಕೆ ತನ್ನ ಏರ್ ಸ್ಪೇಸ್ ಅನ್ನ ಕೊಡೋದಾಗಿ ಹೇಳಿದೆ. ಅಷ್ಟೇ ಅಲ್ಲ, ಅಮೆರಿಕ ಕಣ್ಣಿಟ್ಟಿರೋ ಬಾಗ್ರಾಮ್ ಏರ್ ಬೇಸ್ ಅನ್ನ ಕೂಡ ಆಫ್ಘನಿಸ್ತಾನ ಭಾರತಕ್ಕೆ ಆಫರ್ ಮಾಡ್ತಾ ಇದೆ. ಭಾರತ ಭೂಕಂಪ ಪೀಡಿತ ಆಫ್ಘನಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ 2 C-130Jಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದೆ. ಅದರಲ್ಲಿ ಯಾವ್ಯಾವ ರೀತಿಯ ನೆರವನ್ನು ಕೊಡಲಾಗಿದೆಯೋ ಗೊತ್ತಿಲ್ಲ. ಆದರೆ ಭಾರತದ C-130 ಟ್ರಾನ್ಸ್ಪೋರ್ಟ್ ವಿಮಾನ ಆಫ್ಘನಿಸ್ತಾನದಲ್ಲಿ ಇಳಿದಿರೋದು ಕೂಡ ಪಾಕಿಗಳ ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದ ಅನುಭವವನ್ನುಂಟು ಮಾಡ್ತಾ ಇದೆ. ಯಾಕೆಂದರೆ ತಾಲಿಬಾನ್ ಹಾಗೂ ಪಾಕಿಸ್ತಾನದ ನಡುವೆ ಇಸ್ತಾನ್ಬುಲ್ ಮಾತುಕತೆಗಳು ವಿಫಲವಾಗಿವೆ. ಅಲ್ಲಿ ನಮ್ಮ ಮೇಲೆ ಒಂದೇ ಒಂದು ದಾಳಿ ಆದರೆ ನಿಮ್ಮ ರಾಜಧಾನಿ ಇಸ್ಲಾಮಾಬಾದ್ನ ಒಡಿಸ್ ಮಾಡಿಬಿಡ್ತೀವಿ ಅಂತ ತಾಲಿಬಾನಿಗಳು ಪಾಕಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳುಹಿಸಿದ್ದಾರೆ. ಗೆಳೆಯರೆ, ಅದು ಬೇರೆಯದ್ದೇ ಕಥೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಬಾಗ್ರಾಮ್ ಏರ್ಬೇಸ್ ಅನ್ನೋದು ಭಾರತಕ್ಕೆ ಎಷ್ಟು ಮುಖ್ಯ ಆಗತ್ತೆ ಅನ್ನೋದರ ಜೊತೆಗೆ ಭಾರತಕ್ಕೆ ಆಫ್ಘನಿಸ್ತಾನ ಏರ್ ಸ್ಪೇಸನ್ನು ಯಾಕೆ ಆಫರ್ ಮಾಡ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.